ಅಮೆರಿಕ ಮತ್ತು ಇರಾನ್ ನಡುವೆ ಎರಡನೇ ಸುತ್ತಿನ ಸಂಧಾನದ ಮಾತುಕತೆ, ಶಾಂತಿ ಮಾತುಕತೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ವೇದಿಕೆ ರೆಡಿಯಾಗಿದೆ. ಇದರ ನಡುವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮವನ್ನು ವಿಸ್ತರಣೆ ಮಾಡುವಂತಹ ಮಾತನಾಡಿದ್ದಾರೆ. ಅಮೆರಿಕ ಇರಾನ್ ಮಧ್ಯೆ ಕದನ ವಿರಾಮ ಈ ಮೂಲಕ ಮುಂದುವರಿಕೆ ಆಗ್ತಾ ಇದೆ. ಎರಡನೇ ಸಂಧಾನದ ಮಾತುಕತೆಗೂ ಮೊದಲೇನೆ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಇರಾನ್ ಪ್ರಸ್ತಾವನೆಗೂ ಮೊದಲು ಯಾವುದೇ ದಾಳಿ ಇಲ್ಲ. ಇರಾನ್ ಸರ್ಕಾರ ಗಂಭೀರವಾಗಿ ಮುರಿದು ಬಿದ್ದಿದೆ. ಈ ಅಂಶವನ್ನು ಆಧರಿಸಿ ನಾಳೆ ದಾಳಿಯನ್ನು ನಡೆಸದಿರಲು ಕೋರಿಕೆ. ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಪ್ರಧಾನಿ ಶಹಬಾಜ್ ಶರೀಫ್ ಕೋರಿಕೆಯ ಮೇರೆಗೆ ಈ ಕ್ರಮ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ ಏಕೀಕೃತ ಪ್ರಸ್ತಾಪವನ್ನು ಮಂಡಿಸುವವರೆಗೂ ಕೂಡ ದಾಳಿ ಇಲ್ಲ. ಹಾಗಾಗಿ ಅಮೆರಿಕ ಇರಾನ್ ಮಧ್ಯೆ ಕದನ ವಿರಾಮ ಮುಂದುವರಿಕೆ ಆಗ್ತಾ ಇದೆ. ನೋಡಿ, ಡೊನಾಲ್ಡ್ ಟ್ರಂಪ್ ಅವರು ಆಡುವ ಮಾತಿಗೂ ನಡೆದುಕೊಳ್ತಾ ಇರುವಂತಹ ರೀತಿಗೂ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ. ಬುಧವಾರ ತನಕ ಡೆಡ್ಲೈನ್ ಕೊಟ್ಟಿದ್ರು. ಅವರು ಕೊಟ್ಟಂತಹ ಡೆಡ್ಲೈನ್ ಇನ್ನೇನು ಮುಗಿಯೋದ ಕ್ಷಣಗಣನೆ ಆರಂಭ ಆಗಿತ್ತು. ಈ ಸಂದರ್ಭದಲ್ಲಿ ಟ್ರುತ್ನಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಕದನ ವಿರಾಮದ ಎಕ್ಸ್ಟೆಂಡ್ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಇದಕ್ಕೆ ಪಾಕ್ ಕೋರಿಕೊಂಡಿದೆ ಅನ್ನುವಂತಹ ವಿಚಾರವನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಡೊನಾಲ್ಡ್ ಟ್ರಂಪ್ ಮುಂದುವರೆದು ಹೇಳ್ತಾರೆ, ಪಾಕ್ ಕೋರಿಕೆಯ ಮೇರೆಗೆ ಕದನ ವಿರಾಮದ ವಿಸ್ತರಣೆಯನ್ನು ನಾವು ಮಾಡಿದ್ದೇವೆ ಅಂತ. ಅಮೆರಿಕದ ಮಿಲಿಟರಿಗೆ ದಿಗ್ಬಂಧನ ಮುಂದುವರಿಸಲು ರೆಡಿ, ಎಲ್ಲ ವಿಷಯಗಳಲ್ಲೂ ಸಿದ್ಧರಾಗಿ ಸಮರ್ಥರಾಗಿರೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರಂತೆ ಡೊನಾಲ್ಡ್ ಟ್ರಂಪ್. ಈ ಮೂಲಕ ಯಾವುದೇ ಕಾರಣಕ್ಕೂ ಕದನ ವಿರಾಮವನ್ನು ಎಕ್ಸ್ಟೆಂಡ್ ಮಾಡಲ್ಲ, ವಿಸ್ತರಣೆ ಮಾಡಲ್ಲ ಅಂತ ಹೇಳ್ತಾ ಇದ್ದಂತಹ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನ ಮನವಿ ಮಾಡಿಕೊಳ್ತಾ ಇದ್ದ ಹಾಗೆ ಈಗ ಕದನ ವಿರಾಮವನ್ನು ವಿಸ್ತರಣೆ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕದನ ವಿರಾಮ ವಿಸ್ತರಣೆ ಅಂದ ತಕ್ಷಣ ಸೇನೆಯನ್ನೆಲ್ಲ ಹಿಂದಕ್ಕೆ ಕರೆಸ್ಕೊಂಡು ಎಲ್ಲ ಪ್ಯಾಕಪ್ ಮಾಡಿಕೊಂಡು ಅಮೇರಿಕಕ್ಕೆ ಹೋಗ್ತೀವಿ ಅಂತ ಅರ್ಥ ಅಲ್ಲ. ನಮ್ಮ ಸೇನೆಯ ದಿಗ್ಬಂಧನ ಮುಂದುವರಿಯುತ್ತೆ. ನಮ್ಮ ಸೇನೆಗಳು ಈಗ ಏನೇನು ಕೆಲಸಗಳನ್ನು ಮಾಡ್ತಾ ಇದೆಯೋ ಅದೆಲ್ಲವೂ ಕೂಡ ಮುಂದುವರಿಯುತ್ತೆ. ದಾಳಿ ಮಾತ್ರ ಮಾಡಲ್ಲ ಅನ್ನುವಂತಹ ಮಾತು. ಹಾಗಾದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕದನ ವಿರಾಮದ ವಿಸ್ತರಣೆಯ ಒಂದು ಪೋಸ್ಟನ್ನು ಮಾಡಿದಾರಲ್ಲ, ಅದರಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ. ಇರಾನ್ ಬಂದರುಗಳ ಮೇಲಿನ ಅಮೆರಿಕದ ದಿಗ್ಬಂಧನ ಯಶಸ್ವಿಯಾಗಿದ್ದು, ಇದು ಮಾತುಕತೆಯ ಸಂದರ್ಭವಾಗಿದ್ದು ಅಮೆರಿಕಕ್ಕೆ ಚೌಕಾಸಿಯ ಶಕ್ತಿಯನ್ನು ಒದಗಿಸುತ್ತದೆ. ಆದರೆ ಯಾವುದೇ ಕಾರಣಕ್ಕೂ 2 ವಾರಗಳ ತಾತ್ಕಾಲಿಕ ಕದನ ವಿರಾಮವನ್ನು ಮುಂದೂಡಿಕೆ ಮಾಡಲ್ಲ ಅಂಥೇಳಿ ಡೊನಾಲ್ಡ್ ಟ್ರಂಪ್ ಹೇಳಿದರು. ಈಗ ಆ ಕದನ ವಿರಾಮವನ್ನು ಮುಂದುವರಿಸುವಂತಹ ಮಾತುಗಳನ್ನು ಇದೇ ಡೊನಾಲ್ಡ್ ಟ್ರಂಪ್ ಅವರು ಆಡಿದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ದೀರಿ. 2 ವಾರಗಳ ತಾತ್ಕಾಲಿಕ ಕದನ ವಿರಾಮವನ್ನು ವಿಸ್ತರಿಸುವಂತಹ ಕೆಲಸವನ್ನು ಡೊನಾಲ್ಡ್ ಟ್ರಂಪ್ ಅವರು ಮಾಡಿದ್ದಾರೆ. ಅದನ್ನು ಪೋಸ್ಟ್ನಲ್ಲೂ ಕೂಡ ಉಲ್ಲೇಖಿಸಿದ್ದಾರೆ. ಡೀಟೇಲ್ಸನ್ನು ಕೊಡೋದಕ್ಕೆ ಮಾರುತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಯಾವುದೇ ಕಾರಣಕ್ಕೂ ಶಾಂತಿ ಮಾತುಕತೆಯ ಹೊರತು ಕದನ ವಿರಾಮದ ವಿಸ್ತರಣೆಯ ಪ್ರಮೇಯವೇ ಇಲ್ಲ ಅಂಥೇಳಿ ಇದೇ ಡೊನಾಲ್ಡ್ ಟ್ರಂಪ್ ಹೇಳಿದರು. ಬುಧವಾರದ ಡೆಡ್ಲೈನ್ ಕೊಟ್ಟಿದ್ರು. ಆ ಡೆಡ್ಲೈನ್ ಮುಗಿಯೋದಕ್ಕೂ ಕೆಲವೇ ಕ್ಷಣಗಳ ಮೊದಲು ಕದನ ವಿರಾಮದ ವಿಸ್ತರಣೆ, ಅದು ಕೂಡ ಪಾಕಿಸ್ತಾನದ ಮನವಿಯ ಮೇರೆಗೆ. ಅಂದರೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ಲೋದು, ಶಾಂತಿ ಮಾತುಕತೆಗೆ ಇರಾನ್ ಬರೋದು ಅಮೆರಿಕಾಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಡೊನಾಲ್ಡ್ ಟ್ರಂಪ್ ಅವರ ಈ ನಡೆಯ ಮೂಲಕ ಗೊತ್ತಾಗ್ತಾ ಇದೆಯಾ ಅಂತ? ಖಂಡಿತ ಪ್ರೇಮ್, ಡೊನಾಲ್ಡ್ ಟ್ರಂಪ್ ಅವರ ನಡೆ ಬಹಳಷ್ಟು ಕುತೂಹಲಕ್ಕೆ ಕಾರಣಗಳಾಗ್ತಿರುವಂತದ್ದು. ಈ ಹಿಂದೆನೂ ಸಾಕಷ್ಟು ಟ್ವಿಟರ್ಗಳ ಮೂಲಕ ಆಗ್ಲಿ ಅಥವಾ ಏನು ಸೋಷಿಯಲ್ ಮೀಡಿಯಾದ ಮೂಲಕ ಆಗ್ಲಿ ಮತ್ತೆ ಪ್ರೆಸ್ ಮೀಟ್ ಮಾಡೋ ಮೂಲಕ ಆಗ್ಲಿ ಇರಾನ್ಗೆ ವಾರ್ನಿಂಗ್ ಕೊಡ್ತಾನೆ ಬರ್ತಿರುವಂತದ್ದು. ಇದೇ ಡೆಡ್ ಲೈನ್, ನಾಳೆಗೆ ಇರಾನ್ ಇರೋದಿಲ್ಲ, ನಾಡದ್ದಿಗೆ ಇರೋದಿಲ್ಲ, ನಾವು ಆ ತರ ಅಟ್ಯಾಕ್ ಮಾಡ್ತೀವಿ, ನಮ್ಮ ಸೈನ್ಯ ಬಂದಿದೆ, ಈ ರೀತಿ ಪ್ರತಿಯೊಂದು ಅಂದ್ರೆ ಟ್ವಿಟರ್ಗಳ ಮೂಲಕ ಎಕ್ಸ್ ಖಾತೆ ಮೂಲಕ ಟ್ರಂಪ್ ಅವರು ಇರಾನ್ ಅನ್ನ ಎದುರಿಸುವಂತಹ ಒಂದು ಪ್ರಕ್ರಿಯೆಯಲ್ಲಿ ನಿರಂತರವಾಗಿ ತೊಡಗಿದ್ದಾರೆ. ಅದಕ್ಕೆ ಇರಾನ್ ಕೂಡ ಪ್ರತ್ಯುತ್ತರವಾಗಿ ಕೊಡ್ತಾನೆ ಇದೆ. ಈಗ ಕದನ ವಿರಾಮದ ವಿಚಾರಕ್ಕೂ ಬಂದಾಗ ಕದನ ವಿರಾಮ ವಿಸ್ತರಣೆ ಆಗುವಂತ ಯಾವ ಸಾಧ್ಯತೆನೂ ಇಲ್ಲ. ಬುಧವಾರಕ್ಕೆ ಡೆಡ್ ಲೈನು, ಆನಂತರ ಮಾತುಕತೆ ಇಲ್ಲ, ಮತ್ತೆ ನಾವು ಯುದ್ಧ ಮಾಡ್ತೀವಿ ಅನ್ನೋ ಒಂದು ಸಂದೇಶವನ್ನ ಕೊಡ್ತಿದ್ದಂತಹ
ಟ್ರಂಪ್ ಅವರು ಈಗ ಮತ್ತೆ ಕದನ ವಿರಾಮವನ್ನ ಮುಂದೂಡಿಸಿ ಮಾತುಕತೆಗೆ ನಾವು ಮುಂದೆ ಇದ್ದೀವಿ. ಕದನ ವಿರಾಮ ಸದ್ಯಕ್ಕೆ ತಾತ್ಕಾಲಿಕವಾಗಿ ಹಾಗೆ ಮುಂದುವರಿಸ್ತೀವಿ ಅನ್ನುವಂತ ಒಂದು ಸೂಚನೆಯನ್ನ ಕೊಡ್ತಿರುವಂತದ್ದು. ಜೊತೆಗೆ ಇದ್ರಲ್ಲಿ ನಾವು ಏನಕ್ಕೆ ಕದನ ವಿರಾಮ ಮುಂದುವರಿಸ್ತೀವಿ ಅಂದ್ರೆ ಇರಾನ್ ಸರ್ಕಾರ ಈಗಿಲ್ಲ, ಅದರ ಪರಿಸ್ಥಿತಿನೇ ಇಲ್ಲ, ಅದ್ರ ಮೇಲೆ ಯುದ್ಧ ಮಾಡೋ ಅಗತ್ಯನೂ ಇಲ್ಲ ಅನ್ನೋ ರೀತಿಯಲ್ಲಿ, ಅಂದ್ರೆ ಸಂಪೂರ್ಣವಾಗಿ ಇರಾನ್ ನಮ್ಮ ವಶದಲ್ಲಿ ಇದೆ ಅನ್ನೋ ರೀತಿಯಲ್ಲಿ ಟ್ವೀಟ್ ಮಾಡಿಕೊಂಡು ಕದನ ವಿರಾಮನ ಮುಂದುವರಿಸ್ತೀವಿ ಅಂತ ಕೂಡ ಹೇಳ್ಕೊಂಡಿರೋದು. ಮತ್ತೊಂದು ಅಂಶವನ್ನ ಗಮನಿಸೋದಾದ್ರೆ ಮತ್ತೆ ಮಿಲಿಟರಿ, ನಾವು ಇಡೀ ಇರಾನ್ ಮೇಲೆ ನಮ್ಮ ಅಮೆರಿಕದ ಮಿಲಿಟರಿ ದಿಗ್ಬಂಧನ ಮುಂದುವರೆದಿದೆ, ನೀವೇನಾದ್ರು ಬಾಲ ಬಿಚ್ಚಿದ ಅಥವಾ ನೀವೇನಾದ್ರು ದಾಳಿ ಮಾಡಿದ್ರೆ ನಾವು ಪ್ರತಿಯಾಗಿ ದಾಳಿ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆ ಕೂಡ ಕೊಡ್ತಾ ಕದನ ವಿರಾಮನ ಇನ್ನು ಮಾತುಕತೆ ಮಾಡ್ತಾನ, ಮಾತುಕತೆ ಮೂಲಕನೇ ಬಗೆಹರಿಸ್ಕೊಳ್ಳೋಣ ಅನ್ನುವಂತ ಒಂದು ಘಟ್ಟಕ್ಕೆ ಅಮೆರಿಕ ಬಂದಿದೆ ಅನ್ನುವಂತಹ ಅನ್ನೋ ಮಟ್ಟಕ್ಕೆ ಬಂದಿದೆ ಅಂತ ಅನಿಸ್ತಿರುವಂತದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತದ್ದು. ಪ್ರೇಮ್, ಮಾರುತಿ, ಈಗಾಗಲೇ ಎರಡನೇ ಸುತ್ತಿನ ಸಂಧಾನದ ಮಾತುಕತೆಗೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ವೇದಿಕೆ ರೆಡಿಯಾಗಿದೆ. ಅಮೆರಿಕ ಮಾತುಕತೆಗೆ ಉತ್ಸುಕವಾದರೂ ಕೂಡ ಇರಾನ್ ಈ ಕ್ಷಣದವರೆಗೂ ಕೂಡ ಮಾತುಕತೆಯಲ್ಲಿ ಭಾಗಿಯಾಗುವ ಚಾನ್ಸಸ್ ಕಡಿಮೆ ಅನ್ನುವಂತಹ ಮಾಹಿತಿ ಇದೆ. ಇದರ ನಡುವೆ ಕದನ ವಿರಾಮದ ವಿಸ್ತರಣೆ ಇರಾನ್ನನ್ನೇನಾದರೂ ಶಾಂತಿ ಸಂಧಾನದ ಸಭೆಗೆ ಕರೆಸುವಂತಹ ಕೊನೆಯ ಪ್ರಯತ್ನದ ಭಾಗ ಇರಬಹುದಾ? ಹೌದು, ಇದು ಚಾನ್ಸ್ ಕೊಟ್ಟು ನೋಡೋಣ ಅನ್ನುವಂತ ಮನಸ್ಸಿಗೆ ಬಂದಿದ್ದಾರೆ. ಒಂದು ಸಲ ಅವಕಾಶ ಕೊಟ್ಟು ನೋಡೋಣ ಅನ್ನುವಂತ ಮನಸ್ಸಿಗೆ. ಯಾಕಂದ್ರೆ ಈ ಕದನ ವಿರಾಮದ ಮಾತುಕತೆ ಮಧ್ಯಸ್ಥಿಕೆ ವಹಿಸಿರೋದು ಮತ್ತು ವೇದಿಕೆ ಸಜ್ಜಾಗಿರುವಂತದ್ದು ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಮತ್ತು ಪ್ರಧಾನಿ ಶಹಬಾಜ್ ಶರೀಫ್ ಕೋರಿಕೆ ಮೇರೆಗೆ ಈ ಕ್ರಮವನ್ನ ಈಗ ಟ್ರಂಪ್ ತಗೊಂಡಿರುವಂತದ್ದು. ಈ ಮಧ್ಯಸ್ಥಿಕೆ ಅಂದ್ರೆ ಇರಾನ್ ಮತ್ತು ಅಮೆರಿಕದ ನಡುವೆ ಮಾತುಕತೆಗೆ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸ್ತಾ ಇದೆ. ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿಮ್ ಅವರು ಮುಖ್ಯಸ್ಥರಾಗಿ ಇದನ್ನ ನಿರ್ವಹಣೆ ಮಾಡ್ತಿದ್ದಾರೆ. ನಾವು ಮಾತಾಡ್ತೀವಿ, ಅವ್ರನ್ನ ಕರೆಸಿ ಅಲ್ಲಿ ಒಂದು ವೇದಿಕೆ ಸಿದ್ಧ ಮಾಡಿ ಏನು ರೂಲ್ಸ್ ರೆಗ್ಯುಲೇಷನ್ಸ್ ನೀವು ಕೊಡ್ತೀರಾ ಅದಕ್ಕೆ ಅವ್ರು ಏನ್ ಒಪ್ಕೊತಾರೆ ಅದನ್ನೆಲ್ಲ ಮಾತುಕತೆ ಮೂಲಕ ಬಗೆಹರಿಸೋಣ ಅನ್ನೋ ಒಂದು ವೇದಿಕೆಯನ್ನ ಪಾಕಿಸ್ತಾನ ಸಿದ್ಧತೆ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಕೋರಿಕೆ ಮೇರೆಗೆ ಟ್ರಂಪ್ ಈ ಒಂದು ಕದನ ವಿರಾಮವನ್ನ ಘೋಷಣೆ ಮಾಡಿರೋದು, ಮತ್ತೆ ಇದನ್ನ ಮುಂದುವರಿಸ್ತಿರುವುದು. ಹಾಗಾಗಿ ಈಗ ಪಾಕಿಸ್ತಾನದ ಒಂದು ಕದನ ವಿರಾಮದ ಮಧ್ಯಸ್ಥಿಕೆಗೆ ಇರಾನ್ ಒಪ್ಕೊಳ್ಳುತ್ತಾ, ಇರಾನ್ ಈ ಮಾತುಕತೆಗೆ ಬರುತ್ತಾ ಅನ್ನೋದೇ ಕುತೂಹಲ. ಇಲ್ಲಿವರೆಗೂ ಇರಾನ್ನವರು ತಮ್ಮ ಏನು ಒಂದು ಬೇಡಿಕೆ ಇದೆ ಆ ಬೇಡಿಕೆಗೆ ಒಪ್ಕೊಂಡ್ರೆ ಮಾತ್ರ ಅನ್ನುವಂತ ಒಂದು ಷರತ್ತುಗಳನ್ನ ಮಾತ್ರ ವಿಧಿಸಿದ್ ಬಿಟ್ರೆ ಇಲ್ಲಿವರೆಗೂ ಯಾವುದೇ ಮಾತುಕತೆಗೆ ಸಿದ್ಧ ಇದೀವಿ ಅಂತ ಇಲ್ಲಿವರೆಗೂ ಸ್ಪಷ್ಟವಾಗಿ ಇಲ್ಲಿವರೆಗೂ ಹೇಳಿದೇ ಇರೋದು ನಮಗೆ ಕಾಣ್ತಿರುವಂತದ್ದು. ಥ್ಯಾಂಕ್ ಯು ಮಾರುತಿ, ತಮ್ಮೆಲ್ಲ ಮಾಹಿತಿಗಾಗಿ.